ಅಭ್ಯರ್ಥಿಗಳ ವಿಚಾರಕ್ಕೆ ರಾಜ್ಯದಲ್ಲಿ 7 ಕ್ಷೇತ್ರಗಳು ಬಿಜೆಪಿಯ ನಾಯಕರುಗಳ ಟೆನ್ಷನ್ ಅನ್ನು ಜಾಸ್ತಿ ಮಾಡಿದೆ. ಅದರಲ್ಲಿ ಚಿಕ್ಕಬಳ್ಳಾಪುರ ಕೂಡ ಒಂದು. ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಕಗ್ಗಂಟು. ಪುತ್ರನಿಗೆ ಟಿಕೆಟ್ ಕೊಡುವಂತೆ ಎಸ್ಆರ್ ವಿಶ್ವನಾಥ್ ಪಟ್ಟನ್ನ ಹಿಡಿದಿದ್ದಾರೆ. ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಕೊಡದಿದ್ರೆ ತಮಗ್ ಕೊಡಿ ಅಂತೇಳಿ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ರಾಧಾ ಮೋಹನ್ ದಾಸ್ ಭೇಟಿಯಾಗಿ ಎಸ್ಆರ್ ವಿಶ್ವನಾಥ್ ಒತ್ತಾಯವನ್ನ ಹಾಕಿರುವಂತಹದ್ದು. ರಾಧಾ ಮೋಹನ್ ದಾಸ್ ರಾಜ್ಯ ಬಿಜೆಪಿಯ ಚುನಾವಣಾ ಉಸ್ತುವಾರಿ. ಮತ್ತೊಂದು ಕಡೆ ಸುಧಾಕರ್ ಅವರು ಕೂಡ ದೊಡ್ಡ ಮಟ್ಟದ ಲಾಭಿ ಮಾಡ್ತಾ ಇದ್ದಾರೆ. ಈ ಹಗ್ಗಜಗ್ಗಾಟದಿಂದ ಟಿಕೆಟ್ ಅನ್ನು ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ಹಾಗಾಗಿ ಹೈಕಮಾಂಡ್ ಯಾವ ಸೂತ್ರವನ್ನ ಇಲ್ಲಿ ಅನುಸರಿಸುತ್ತೆ, ಯಾರಿಗೆ ಮಣೆ ಹಾಕುತ್ತೆ, ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಹುತೇಕ ನಮ್ಮ ರಾಜ್ಯ ನಾಯಕರು ಎಲ್ಲ ಕೂಡ ಅಲೋಕ್ ವಿಶ್ವನಾಥರ ಬಗ್ಗೆ ಒಲವನ್ನು ತೋರಿಸಿದ್ದಾರೆ, ಮಾತಾಡಿದ್ದಾರೆ. ಯುವಕ ಇದ್ದಾನೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೊಟ್ಟರೆ ಖಂಡಿತವಾಗೂ ಗೆಲ್ತಾನೆ ಇವನು. ಮತ್ತು ಒಂದು 25 ವರ್ಷ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಯಾಗಿ ಬೆಳೆಸುವಂಥ ಒಂದು ಇದಿದೆ ಅಂತೇಳಿ ಕೊನೆಗೆ ಅಂತಿಮವಾಗಿ ಅಲ್ಲಿ ತೀರ್ಮಾನ ಮೋದಿಜಿಯವರ ಸಭೆಯಲ್ಲಿ ತೀರ್ಮಾನ ತೊಗೊಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ.